ಶಾಸಕರು ಕೂಡ ಶಾಮೀಲಾಗಿರೋ ಬಗ್ಗೆ ವರದಿಯಲ್ಲಿ ಪ್ರಸ್ತಾಪಿಸಿರುವ ಸಾಧ್ಯತೆ ಇದೆ. ಇನ್ನು 55 ಕಂಪನಿಗಳಿಂದ ಅಕ್ರಮ ಗಣಿಗಾರಿಕೆ ಮತ್ತು ರಫ್ತು, ಗಣಿ ಮತ್ತು ಭೂವಿಜ್ಞಾನ, ಸಾರಿಗೆ, ಅರಣ್ಯ, ಕಂದಾಯ, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅಕ್ರಮದಲ್ಲಿ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಒಳಗೊಂಡಿದೆ. ಇದಲ್ಲದೆ IAS, IFS, KASನ 25ಕ್ಕೂ ಹೆಚ್ಚು ಅಧಿಕಾರಿಗಳು ಶಾಮೀಲಾಗಿರೋ ಬಗ್ಗೆ ಉಲ್ಲೇಖಿಸಲಾಗಿದೆ ಎಂದು ಹೇಳಲಾಗ್ತಿದೆ. ಇದಲ್ಲದೆ ಕೆಲವು ಕಂಪನಿಗಳು ಅನುಮತಿಗಿಂತ ಹೆಚ್ಚು ಬಾರಿ ಅಕ್ರಮವಾಗಿ ಅದಿರು ಸಾಗಣೆ ಮಾಡಿರುವುದು ಕೂಡ ವರದಿಯಲ್ಲಿದೆ. ಇನ್ನು ಹೊರ ರಾಜ್ಯದಲ್ಲಿ ಅನುಮತಿ ಪಡೆದು ರಾಜ್ಯದ ಗಡಿಯನ್ನ ಒತ್ತುವರಿ ಮಾಡಿಕೊಂಡಿರುವುದನ್ನು ವರದಿಯಲ್ಲಿ ಹೇಳಲಾಗಿದೆ. ನಿರ್ದಿಷ್ಟ ಪ್ರದೇಶದಲ್ಲಿ ಅನುಮತಿ ಪಡೆದು ಅನುಮತಿ ಪಡೆಯದ ಜಾಗದಲ್ಲಿ ಗಣಿಗಾರಿಕೆ ನಡೆಸಿರುವುದನ್ನ ಉಲ್ಲೇಖಿಸಲಾಗಿದೆ. ಅಲ್ಲದೆ ಅರಣ್ಯ ಪ್ರದೇಶದಲ್ಲೂ ಅಕ್ರಮವಾಗಿ ಗಣಿಗಾರಿಕೆ ನಡೆಸಿ ಭಾರೀ ಸಂಪತ್ತು ಲೂಟಿ ಮಾಡಿರುವುದನ್ನ ರಿಪೋರ್ಟ್ ಒಳಗೊಂಡಿದೆ ಎಂದು ಹೇಳಲಾಗಿದೆ. ಒಟ್ನಲ್ಲಿ ಗಣಿಗಾರಿಕೆಯಲ್ಲಿ ನಡೆದಿರೋ ಭಾರೀ ಅವ್ಯವಹಾರಗಳ ಬಗ್ಗೆ ಲೋಕಾಯುಕ್ತರು ವರದಿ ರೆಡಿ ಮಾಡಿದ್ದಾರೆ. CBI, CEC ಹಾಗೂ ಆಂಧ್ರದ CID ಸಂಸ್ಥೆಗಳು ಅಕ್ರಮ ಗಣಿಗಾರಿಕೆಯ ಬೆನ್ನತ್ತಿದ್ದಾರೆ. ಈ ವರದಿ ತನಿಖಾ ಸಂಸ್ಥೆಗಳಿಗೂ ಕೂಡ ನೆರವಾಗಲಿದೆ ಅನ್ನೋದು ತಜ್ಞರ ಅಭಿಪ್ರಾಯ. ಲೋಕಾಯುಕ್ತರು ಈ ವರದಿಯ ಒಂದು ಪ್ರತಿಯನ್ನ ಸುಪ್ರೀಂ ಕೋರ್ಟ್ಗೂ ಸಲ್ಲಿಸುವ ಸಾಧ್ಯತೆ ಇದ್ದು, ಇದು ಕುತೂಹಲ ಕೆರಳುವಂತೆ ಮಾಡಿದೆ. ಗಣಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು 3-4 ವರ್ಷದಿಂದ ಹಗಲು ರಾತ್ರಿ ತನಿಖೆ ನಡೆಸಿ ಈಗಾಗಲೇ ರಿಪೋರ್ಟ್ ರೆಡಿ ಮಾಡಿದ್ದಾರೆ. ಈಗಾಗಲೇ ಅವ್ರು ಕೊಟ್ಟಂತ ಫಸ್ಟ್ ರಿಪೋರ್ಟು ಇಲ್ಲಿವರೆಗೂ ಕೂಡ ಗೌರ್ಮೆಂಟ್ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ. ಇನ್ನು ಈಗ ಕೊಡುವಂತ ರಿಪೋರ್ಟು ಅದೇ ಆದಿ ಇದ್ರೆ ಬಹುಶಃ ಲೋಕಾಯುಕ್ತರು ಈ ಒಂದು ರಿಪೋರ್ಟ್ ಅನ್ನು ಸುಪ್ರೀಂ ಕೋರ್ಟ್ ಕೂಡ ಕೊಡಬೇಕು ಅನ್ನೋದು ಆಲೋಚನೆ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ವಿನೋದ್ ಜೊತೆ ಕಿರಣ್, TV9 ಬೆಂಗಳೂರು. ತಿರುಪತಿ ತಿಮ್ಮಪ್ಪನ ಆದ್ರೆ ಎಷ್ಟೆಲ್ಲ ಸರ್ಕಸ್ ಮಾಡಿದ್ರು, ಏನೇ ಮಾಡಿದ್ರು ತಿಮ್ಮಪ್ಪನ ದರ್ಶನಕ್ಕಾಗಿ ಗಂಟೆಗಳ ಕಾಲ ನಿಲ್ಲೋದು ಅನಿವಾರ್ಯವಾಗಿದೆ. ತಿರುಪತಿ ತಿಮ್ಮಪ್ಪ ವಿಶ್ವದ ಶ್ರೀಮಂತ ದೇವರು. ಈತನ ದರ್ಶನಕ್ಕಾಗಿ ದೇಶದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸುತ್ತಾರೆ. ಆತನ ದರ್ಶನ ಮಾಡಿ ಪುನೀತ ಭಾವ ಹೊಂದುತ್ತಾರೆ. ಹಾಗಂತ ತಿಮ್ಮಪ್ಪನ ದರ್ಶನ ಅಷ್ಟು ಸುಲಭವಲ್ಲ. ಗಂಟೆಗಳ ಕಾಲ ಕಾದು ದರ್ಶನ ಪಡೆಯೋದು ತಿರುಪತಿಯಲ್ಲಿ ಕಾಮನ್. ಅದರಲ್ಲೂ ರಶ್ ಇದ್ರಂತೋ ಮುಗ್ದೇ ಹೋಯ್ತು. ಗಂಟೆಗಳ ಕಾಲ ಕಾಯೋದಿಲ್ಲಿ ಅನಿವಾರ್ಯ. ಇನ್ನು ಕಳೆದೆರಡು ದಿನಗಳಿಂದ ತಿರುಪತಿಯಲ್ಲಿ ಭಕ್ತರ ಮಹಾಪೂರ. ಲಕ್ಷಾಂತರ ಭಕ್ತರು ಕಿಲೋಮೀಟರ್ ಉದ್ದದ ಸರದಿ ಸಾಲಿನಲ್ಲಿ ನಿಂತು ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ. ಸಾಮಾನ್ಯ ದರ್ಶನಕ್ಕೆ 15 ಗಂಟೆಗಳ ಕಾಲ ಕಾಯೋದು ಅನಿವಾರ್ಯವಾದ್ರೆ, ಇನ್ನು ಶೀಘ್ರ ದರ್ಶನದ ಟಿಕೆಟ್ ಪಡೆದವರು 6 ಗಂಟೆಗಳ ಕಾಲ ಕಾಯಲೇಬೇಕು. ಇದಕ್ಕೆಲ್ಲ ಕಾರಣ ಮುಗಿತಾ ಇರೋ ಬೇಸಿಗೆ ರಜೆ, ಶಾಲಾ ಪುನರಾರಂಭ. ಅಂದಹಾಗೆ ಮಕ್ಕಳ ರಜೆ ಮುಗಿಯೋ ಮುನ್ನ ತಿಮ್ಮಪ್ಪನ ದರ್ಶನ ಮಾಡೋಕೆ ಭಕ್ತರು ಮುಗಿಬಿದ್ದ ಕಾರಣ ಕಾಯೋದಿಲ್ಲಿ ಅನಿವಾರ್ಯವಾಗಿದೆ. ಇನ್ನು ನಿನ್ನೆ ಆಂಧ್ರ CM N ಕಿರಣ್ ಕುಮಾರ್ ರೆಡ್ಡಿ ತಿಮ್ಮಪ್ಪನ ದರ್ಶನಕ್ಕಾಗಿ ಆಗಮಿಸಿದ್ರು. ರಾತ್ರಿ ಅಲ್ಲಿಯೇ ತಂಗಿದ್ದ ಅವರು ಇಂದು ಬೆಳಗಿನ ಜಾವ ತಿಮ್ಮಪ್ಪನ ದರ್ಶನ ಪಡೆದ್ರು. ಸರ್ಕಾರಕ್ಕಿರುವ ಕಂಟಕವನ್ನ ನಿವಾರಿಸುವಂತೆ ತಿಮ್ಮಪ್ಪನಲ್ಲಿ ಮೊರೆ ಇಟ್ರು. ಹೀಗಾಗಿ ಭಕ್ತರಿಗೆ ತಿಮ್ಮಪ್ಪನ ದರ್ಶನ ಮತ್ತಷ್ಟು ಗಂಟೆಗಳ ಕಾಲ ವಿಳಂಬವಾಯಿತು. ಒಟ್ನಲ್ಲಿ ಕಳೆದೆರಡು ದಿನಗಳಿಂದ ದರ್ಶನಕ್ಕಾಗಿ ಕಾದು ಕಾದು ಬೇಸತ್ತ ಜನ ಹಾಗೋ ಹೀಗೋ ಬೇಸರದ ನಡುವೆಯೇ ದರ್ಶನ ಮಾಡುತ್ತಿದ್ದಾರೆ. ಭಕ್ತರ ಅನುಕೂಲಕ್ಕಾಗಿ, ಶೀಘ್ರ ದರ್ಶನಕ್ಕಾಗಿ TTD ಭಕ್ತರಿಗೆ ಹಲವು ಅನುಕೂಲಗಳನ್ನ ಮಾಡಿಕೊಡ್ತಿದೆ. ಆದರೂ ದರ್ಶನಕ್ಕಾಗಿ ಗಂಟೆಗಳ ಕಾಲ ಕಾಯೋದು ಅನಿವಾರ್ಯ. ಬ್ಯೂರೋ ರಿಪೋರ್ಟ್, TV9. ಬ್ರೇಕ್ನ ನಂತರ ನೇಷನ್ನೆಟ್ 9ಗೆ ಮತ್ತೊಮ್ಮೆ ಸ್ವಾಗತ. ಕಟ್ಟಿಕೊಂಡ ಹೆಂಡತಿಯನ್ನ ಸಾಕಿ ಸಲುಹಬೇಕಾದ್ದು ಗಂಡನ ಕರ್ತವ್ಯ. ಆದ್ರೆ ಆಂಧ್ರದಲ್ಲೊಬ್ಬ ಸ್ಟಂಟ್ ಮಾಸ್ಟರ್ ಇದ್ದಾನೆ. ತನ್ನ ಪ್ರಳಯಾಂತಕ ಸ್ಟಂಟ್ಗಳನ್ನ ಮಾಡಲು ಹೆಂಡತಿ ಪ್ರಾಣದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾನೆ. ಇದೆಲ್ಲ ಹೆಂಡತಿ ಪ್ರಾಣವನ್ನು ಲೆಕ್ಕಿಸದೆ ಗಂಡ ಮಾಡ್ತಾ ಇರುವ ಸರ್ಕಸ್. ಈತ ಸ್ಟಂಟ್ ಮಾಸ್ಟರ್ ಶಂಕರ್. ತನ್ನ ಸಾಧನೆಗಾಗಿ ಹೆಂಡತಿಯನ್ನೇ ಬಳಸಿಕೊಳ್ತಿದ್ದಾನೆ. ಇಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ಪ್ರಾಣಕ್ಕೆ ಕಂಟಕ ಎದುರಾಗ್ಬಿಡತ್ತೆ. ಇಷ್ಟೆಲ್ಲಾ ರಿಸ್ಕ್ ಇದ್ರೂ ಶಂಕರ್ ತನ್ನ ಹೆಂಡತಿ ಭ್ರಮರಾಂಬಳ ಪ್ರಾಣದ ಜೊತೆ ಚೆಲ್ಲಾಟಕ್ಕೆ ಇಳಿದಿದ್ದಾನೆ. ಆಂಧ್ರದ ಶ್ರೀಕಾಕುಲಂ ಜಿಲ್ಲೆ ತೋಟವಾರಿಪಲೆಂ ಗ್ರಾಮದ ಈ ದಂಪತಿ ಜನರ ಮನರಂಜಿಸ್ತಾ ಇದ್ದಾರೆ. ಅದೆಂಥ ಸ್ಟಂಟ್ ಅಂತ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ.
ತೆಂಗಿನಕಾಯಿಯನ್ನ ಪತ್ನಿಯ ಹೊಟ್ಟೆ ಮತ್ತು ಕತ್ತಿನ ಭಾಗದಲ್ಲಿ ಇಟ್ಟು ಕತ್ತೆಯಿಂದ ಕಚಕ್ ಅಂತ ಚಿಂದಿ ಉಡಾಯಿಸ್ತಾನೆ. ತಲೆ ಮೇಲೆ ಕೂಲ್ ಡ್ರಿಂಕ್ಸ್ ಬಾಟಲ್ ಇಟ್ಟು ಅದ್ರ ಮೇಲೆ ಇಡೋ ತೆಂಗಿನಕಾಯನ್ನ ಕೋಲಿನಿಂದ ಒಡೆದು ಬಿಸಾಕ್ತಾನೆ. ಇನ್ನೊಂದ್ ಕಡೆ ದೊಡ್ಡ ಐಸ್ ಗಡ್ಡೆಗಳನ್ನ ಹೆಂಡತಿಯ ಮೈ ಮೇಲೆ ಇಟ್ಟು ಹೊಡಿತಾನೆ. ದೊಡ್ಡ ದೊಡ್ಡ ಐಸ್ ಗಡ್ಡೆಗಳು ಕ್ಷಣ ಮಾತ್ರದಲ್ಲಿ ಪೀಸ್ ಪೀಸ್ ಆಗ್ಬಿಡತ್ವೆ. ಇದಿಷ್ಟೇ ಅಲ್ಲ, ಟ್ಯೂಬ್ಲೈಟ್ ಗಳನ್ನ ಹೆಂಡತಿಗೆ ಒಡೆದು ಕಸರತ್ತು ಪ್ರದರ್ಶಿಸ್ತಾನೆ. ಇದನ್ನ ನೋಡಿದ್ರೇನೆ ಭಯ ಆಗತ್ತೆ. ಹೊಲಿಗೆ ಕೆಲಸ ಮಾಡಿ ಸಂಸಾರದ ನೊಗ ಹೊರ್ತಾ ಇರುವ ಭ್ರಮರಾಂಬ ತನ್ನ ಗಂಡನ ಸಾಧನೆಗೂ ಸಾಥ್ ನೀಡಿದ್ದಾಳೆ. ಆದ್ರೆ ಸ್ಟಂಟ್ ಮಾಸ್ಟರ್ ಪ್ರಾಣಕ್ಕೆ ಕಂಟಕವಾದ್ರೂ ತನ್ನ ಸಾಧನೆಗಾಗಿ ಹೆಂಡತಿಯ ಪ್ರಾಣದ ಜೊತೆ ಚೆಲ್ಲಾಟವಾಡ್ತಿದ್ದಾನೆ. ಇದು ಹೆಂಡತಿಯ ಮೇಲೆ ನಡೆಸ್ತಾ ಇರುವ ದೌರ್ಜನ್ಯವೋ ಅಥವಾ ಪತ್ನಿಯ ಅಸಹಾಯಕತೆಯೋ ಇಲ್ಲ ಸಾಧನೆಗಾಗಿ ಮಾಡ್ತಾ ಇರುವ ಟ್ರಿಕ್ಕೋ ಅನ್ನೋದೀಗ ಚರ್ಚೆಗೆ ಗ್ರಾಸವಾಗಿದೆ. ಫೈರೋಜ್, ಟಿವಿ9 ಓಂಗೋಲ್. ಕ್ರಿಸ್ ಗೇಲ್ ತನ್ನ ಅಮೋಘ ಬ್ಯಾಟಿಂಗ್ ಮೂಲಕ ಐಪಿಎಲ್ ಸೀಸನ್ 4 ನಲ್ಲಿ ಗೋಲ್ಡನ್ ಪ್ಲೇಯರ್ ಅವಾರ್ಡ್ ಪಡೆದುಕೊಂಡ್ರು. ಆದ್ರೂ ಈ ಐಪಿಎಲ್ ಹೀರೋಗೆ ತವರಿನ ತಂಡದಲ್ಲಿ ನಿರಾಸೆ ಉಂಟಾಗಿದೆ. ವಿಂಡೀಸ್ ಕ್ರಿಕೆಟ್ ಮಂಡಳಿ ಗೇಲ್ರನ್ನ ಏಕೈಕ ಟಿ20 ಮತ್ತು ಮೊದಲೆರಡು ಏಕದಿನ ಪಂದ್ಯಗಳಿಂದ ಹೊರಹಾಕಿದೆ. ಕ್ರಿಸ್ ಗೇಲ್ ಮಕಾಡೆ ಮಲಗಿದ್ದ ಆರ್ಸಿಬಿ ತಂಡವನ್ನ ಫೈನಲ್ ವರೆಗೂ ಕರೆತಂದ ಕೀರ್ತಿ ಬ್ಯಾಟಿಂಗ್ ಡೈನೋಸಾರ್. ಕೇವಲ 12 ಪಂದ್ಯಗಳಲ್ಲಿ ಗೇಲ್ ಗಳಿಸಿದ್ದು ಬರೋಬ್ಬರಿ 608 ರನ್. ಐಪಿಎಲ್ ಸೀಸನ್ 4 ನಲ್ಲಿ 600ಕ್ಕೂ ಹೆಚ್ಚು ರನ್ ಗಳಿಸಿದ್ದ ಏಕೈಕ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್. ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಬ್ಯಾಟ್ಸ್ಮನ್ ಕೂಡ ಕ್ರಿಸ್ ಗೇಲ್. ಈ ಎಲ್ಲಾ ಸಾಧನೆಗಳನ್ನ ಗುರುತಿಸಿ ಗೇಲ್ಗೆ ಐಪಿಎಲ್ ನ ಗೋಲ್ಡನ್ ಪ್ಲೇಯರ್ ಪ್ರಶಸ್ತಿ ನೀಡಲಾಯಿತು. ಐಪಿಎಲ್ ನಲ್ಲಿ ಗೇಲ್ ಇಷ್ಟೆಲ್ಲಾ ಸಾಧನೆ ಮಾಡಿದ್ರು ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮಂಡಳಿ ಗೇಲ್ ರನ್ನ ಕ್ಯಾರೆ ಎಂದಿಲ್ಲ. ಹೌದು, ಟೀಂ ಇಂಡಿಯಾದ ವಿರುದ್ಧ ಕೆರಿಬಿಯನ್ ನಾಡಲ್ಲಿ ನಡೆಯುವ ಕೆಲ ಪಂದ್ಯಗಳಿಗೆ ಗೇಲ್ ಆಯ್ಕೆಯಾಗಿಲ್ಲ. ಕಾರಣವೇನೆಂದರೆ ಇತ್ತೀಚೆಗೆ ತವರಿನಲ್ಲಿ ಪಾಕಿಸ್ತಾನ ವಿರುದ್ಧ ನಡೆದ ಟೆಸ್ಟ್ ಮತ್ತು ಏಕದಿನ ಸರಣಿಗೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮಂಡಳಿ ಗೇಲ್ ರನ್ನ ಕೈಬಿಟ್ಟಿತ್ತು. ಮಾತ್ರವಲ್ಲ, ಗೇಲ್ ಅನ್ಫಿಟ್ ಅನ್ನೋ ಕುಂಟು ನೆಪ ಹೇಳಿತ್ತು. ಇದರಿಂದ ಕುಪಿತಗೊಂಡ ಗೇಲ್ ಜಮೈಕಾದ ಖಾಸಗಿ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ವಿಂಡೀಸ್ ಮಂಡಳಿಯನ್ನ ಕಟುವಾಗಿ ಟೀಕಿಸಿದ್ರು. ಇದೇ ಗೇಲ್ ಆಯ್ಕೆಗೆ ಮುಳುವಾಗಿದೆ. ಮಂಡಳಿಯ ನಿಲುವಿಗೆ ಗೇಲ್ ಗೌರವ ನೀಡಿರಲಿಲ್ಲ. ಹೀಗಾಗಿಯೇ ಭಾರತ ವಿರುದ್ಧದ ಏಕೈಕ ಟಿ20 ಪಂದ್ಯ ಮತ್ತು ಮೊದಲೆರಡು ಏಕದಿನ ಪಂದ್ಯಗಳಿಗೆ ಗೇಲ್ಗೆ ನಿಷೇಧ ಹೇರಲಾಗಿದೆ ಅಂತ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮಂಡಳಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಕ್ರಿಸ್ ಗೇಲ್ ಮಾತ್ರವಲ್ಲ, ಚೆನ್ನೈ ಸೂಪರ್ ಕಿಂಗ್ಸ್ ನ ಫ್ರಂಟ್ ಲೈನ್ ಬೌಲರ್ ಡ್ವೇನ್ ಬ್ರಾವೋ ಮತ್ತು ಮುಂಬೈ ಇಂಡಿಯನ್ಸ್ ನ ಆಲ್ರೌಂಡರ್ ಕಿರಾನ್ ಪೊಲಾರ್ಡ್ ಕೂಡ ಟಿ20 ಪಂದ್ಯ ಆಡಲಿರುವ 16 ಸದಸ್ಯರ ವಿಂಡೀಸ್ ತಂಡದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳಲು ವಿಫಲರಾಗಿದ್ದಾರೆ. ಆದ್ರೆ ಇವರಿಬ್ಬರು ಏಕದಿನ ಸರಣಿಯಲ್ಲಿ ಮೈದಾನಕ್ಕೆ ಇಳಿಯಲಿದ್ದಾರೆ. ಟೀಂ ಇಂಡಿಯಾ ಈಗ ವಿಶ್ವ ಚಾಂಪಿಯನ್ ತಂಡ. ಐಪಿಎಲ್ ಸ್ಟಾರ್ ಗಳನ್ನ ಹೊಂದಿರುವ ವರ್ಲ್ಡ್ ಚಾಂಪಿಯನ್ ಗಳನ್ನ ತವರಿನಲ್ಲಿ ಮಣಿಸಬೇಕಾದ್ರೆ ಪ್ರಬಲ ತಂಡವೇ ಅಗತ್ಯ. ಇದು ವಿಂಡೀಸ್ ಮಂಡಳಿಗೆ ಗೊತ್ತಿರದ ವಿಚಾರವೇನಲ್ಲ. ಆದ್ರೂ ಪೊಲಾರ್ಡ್, ಬ್ರಾವೋ ಮತ್ತು ಗೇಲ್ ರಂತಹ ಟಿ20 ಸ್ಪೆಷಲಿಸ್ಟ್ ಗಳಿಗೆ ವಿಂಡೀಸ್ ಮಂಡಳಿ ಕೊಪ್ ಕೊಟ್ಟಿದೆ. ಕೆರಿಬಿಯನ್ ಮಂಡಳಿಯ ಈ ನಿಲುವು ಕ್ರಿಕೆಟ್ ವಲಯದಲ್ಲಿ ಹಲವು ಪ್ರಶ್ನೆಗಳು ಉದ್ಭವಿಸುವಂತೆ ಮಾಡಿದೆ. ರಂಗಸ್ವಾಮಿ, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.